ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಗೈಸ್, ನಾವು ಬಂದಿದ್ದೀವಿ ಮೈಸೂರು ರೈಲ್ವೆ ಸ್ಟೇಷನ್ಗೆ. ಏನಕ್ಕಪ್ಪ ಅಂತ ಹೇಳಿದ್ರೆ ಮುಂದೆ ನೋಡಿ ಗೊತ್ತಾಗುತ್ತೆ. ಸೊ ನಾನು, ಅಪ್ಪ, ಅಮ್ಮ, ಜಶ್ವಿ, ಅತ್ತೆ, ಮಾವ ಇಷ್ಟು ಜನನು ಕೂಡ ನಾವು ಒಂದು ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಸೊ ಅದು ಯಾವ ಪ್ಲೇಸು ಅಂತ ಮುಂದೆ ಗೊತ್ತಾಗುತ್ತೆ. ಸೊ ನಾವು ಆಲ್ರೆಡಿ ಟ್ರೈನ್ ಬಂದಿತ್ತು. ಸೊ ರೈಲ್ವೆ ಸ್ಟೇಷನ್ಗೆ ಹೋಗಿ ಟ್ರೈನ್ ಹತ್ಕೊಂಡು ನಮ್ಮ ಸೀಟ್ ರಿಸರ್ವೇಷನ್ ಆಗಿತ್ತು. ಸೊ ನಮ್ಮ ಸೀಟೆಲ್ಲ ಚೆಕ್ ಮಾಡ್ಕೊಂಡ್ವಿ. ಫುಲ್ಲು ಖಾಲಿ ಇತ್ತು. ಸೊ ಅಲ್ಲಿಗೆ ಹೋಗಿ ಸ್ವಲ್ಪ ರೆಸ್ಟ್ ತೊಗೊಂಡು, ಸಮ್ಮರ್ ಅಲ್ವಾ, ಹಾಗಾಗಿ ಸ್ವಲ್ಪ ಸೌತೆಕಾಯಿ ಎಲ್ಲ ತೊಗೊಂಡು ತಿನ್ಕೊಂಡ್ವಿ. ನಮ್ಮ ಜಶ್ವಿಗಂತೂ ಟ್ರೈನಲ್ಲಿ ಬಂದರೆ ಸಾಕು ಮದ್ದೂರೊಡೆ ಮದ್ದೂರೊಡೆ ಅಂತ ಹೇಳ್ತಾ ಇರ್ತಾಳೆ. ಅವಳಿಗೂ ಕೂಡ ಅದನ್ನು ಕೊಡಿಸ್ಕೊಂಡು ನಾವು ಕೂಡ ತಿಂದ್ಕೊಂಡು ನಮ್ಮ ಟ್ರೈನ್ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಟ್ರೈನ್ ಇವಾಗ ಮೈಸೂರನ್ನ ಬಿಡ್ತು. ಸೊ ನಮ್ಮ ಪಯಣ ಎಲ್ಲಿಗೆ ಅಂತಂದರೆ, ಇನ್ನೂ ಸ್ವಲ್ಪ ಕ್ಯೂರಿಯಸ್ ಇರಲಿ, ಇನ್ ಬಿಟ್ವೀನಲ್ಲಿ ಹೇಳ್ತೀನಿ ನಾನು ಎಲ್ಲಿಗೆ ಹೋಗಿದ್ವಿ ಅಂತ ಹೇಳಿ. ಜಶ್ವಿಗಂತೂ ತುಂಬ ಅಂದರೆ ತುಂಬ ಖುಷಿ ಆಗ್ತಾಯಿದೆ. ಅವಳಿಗೆ ಟ್ರೈನ್ ಎಕ್ಸ್ಪೀರಿಯೆನ್ಸ್ ಮಾಡೋದಂದರೆ ತುಂಬ ಇಷ್ಟ. ಇದು ಸೆಕೆಂಡ್ ಟೈಮ್ ಅವಳಿಗೆ ನಾವು ರಿಸರ್ವೇಷನ್ ಮಾಡಿಸ್ಕೊಂಡು ಕರ್ಕೊಂಡು ಹೋಗಿರೋದು. ನೋಡಿ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಿರ್ತಾಳೆ. ಆ್ಯಂಡ್ ನಮಗೆ ಈ ಟೈಮಲ್ಲಿ ಸಿಕ್ಕಿರೋ ಸೀಟು ತುಂಬ ಚೆನ್ನಾಗಿತ್ತು. ಅಂದರೆ ವಿಂಡೋದಲ್ಲಿ ಸ್ವಲ್ಪ ಗ್ರಿಲ್ ಎಲ್ಲ ಇರಲಿಲ್ಲ, ಸ್ವಲ್ಪ ಓಪನ್ ಸ್ಪೇಸ್ ಇತ್ತು. ಗಾಳಿನೂ ಕೂಡ ತುಂಬ ಚೆನ್ನಾಗಿ ಬರ್ತಾಯಿತ್ತು. ಆ್ಯಂಡ್ ಸೀಟ್ ಕೂಡ ಎಲ್ಲರಿಗೂ ಒಂದೇ ಕಡೆ ಸಿಕ್ಕಿತ್ತು. ನಾವು ಬಿಟ್ಟಿದ್ದು ಮೈಸೂರನ್ನ 1:15. ಸೊ ಆಲ್ರೆಡಿ ಊಟ ಟೈಮ್ ಆಗಿತ್ತಲ್ಲ. ಸೊ ಸೀಟೆಲ್ಲ ಅಡ್ಜಸ್ಟ್ ಮಾಡಿಕೊಂಡು ನಾವು ಲಂಚ್ ಮಾಡ್ಕೊಂಬಿಡೋಣ, ಆಮೇಲೆ ಎಲ್ಲರೂ ಮಧ್ಯಾಹ್ನ ಮಲ್ಕೊಳ್ಳೋಕೆ ಸರಿ ಆಗುತ್ತೆ ಅಂತ ಹೇಳಿದ್ವಿ. ಸೊ ಹಾಗಾಗಿ ಇಲ್ಲಿ ಲಂಚ್ ಮಾಡ್ತಾಯಿದ್ದೀವಿ. ಮನೆಯಿಂದ ಅಮ್ಮ ಚಪಾತಿ, ಚಟ್ನಿ ಪುಡಿ ಮತ್ತು ಟೊಮೊಟೊ ಗೊಜ್ಜು ತೊಗೊಬಂದಿದ್ರು. ನಾನು ಮನೆಯಿಂದ ಚಪಾತಿ ಮತ್ತು ರೈಸ್ ಮಾಡ್ಕೊಂಡು ಬಂದಿದ್ದೆ ಮಧ್ಯಾಹ್ನ ಮತ್ತು ನೈಟ್ ಊಟಕ್ಕೆ. ಸೊ ಈ ಥರ ಹೋಟೆಲ್ಗೆ ಪ್ರಿಫೇರ್ ಮಾಡೋದಕ್ಕಿಂತ ಈ ಥರ ಎಲ್ಲ ಒಟ್ಟಿಗೆ ಹೋಗ್ತಾ ಇರ್ತೀವಲ್ವ, ಈ ಥರ ಎಲ್ಲ ಲಂಚ್ ಮಾಡಿಕೊಂಡು ಎಲ್ಲ ಒಟ್ಟಿಗೆ ಕೂತ್ಕೊಂಡು ತಿನ್ನೋಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಮಗಂತೂ ತುಂಬ ಇಷ್ಟ. ಜಶ್ವಿ ಅಂತೂ ಏನಾದರೂ ತಿನ್ನಲಿಲ್ಲ, ಬಿಕಾಸ್ ಅವಳು ಮದ್ದೂರೊಡೆ ತಿಂದ್ಬಿಟ್ಟಿದ್ಲು. ಹಾಗಾಗಿ ಆ್ಯಂಡ್ ಸಮ್ಮರ್ ಆಗಿರೋದ್ರಿಂದ ನಮಗೆ ಮಜ್ಜಿಗೆ ಆಗಿರಲಿ, ಒಂದು ಸೌತೆಕಾಯಿ ಆಗಿರಲಿ, ಎಲ್ಲ ಈ ಥರ ಪದಾರ್ಥಗಳನ್ನೇ ನಾವು ಜಾಸ್ತಿ ಐಟಮ್ಸ್ನ ತೊಗೊಂಡೋಗಿದ್ವಿ. ಸೊ ಹಾಗಾಗಿ ಊಟ ಎಲ್ಲ ಮುಗಿಸ್ಕೊಂಡು, ರೈಸ್ ತಂದಿದೆ ಮಾಡ್ಕೊಂಡು ಬಂದಿದೆ, ಅದೆಲ್ಲ ಊಟ ಮುಗಿಸ್ಕೊಂಡ್ವಿ. ಅಮ್ಮ ಬಜ್ಜಿ ಎಲ್ಲ ಮಾಡ್ಕೊಂಡು ಬಂದಿದ್ದರು. ನೀವು ಏನಾದರೂ ಹೇಳಿ ಫ್ರೆಂಡ್ಸ್, ನನಗಂತೂ ಈ ರೀತಿ ಟ್ರಾವೆಲ್ ಮಾಡಬೇಕಾದ್ರೆ ಈ ಥರ ಎಲ್ಲ ಒಟ್ಟಿಗೆ ಕುತ್ಕೊಂಡು ಮನೆಯಿಂದ ತಂದಿರೋ ಫುಡ್ನ ಈ ಥರ ಕುತ್ಕೊಂಡು ತಿನ್ನೋಕ್ಕಂದ್ರೆ ತುಂಬ ಅಂದರೆ ತುಂಬ ಖುಷಿಯಾಗಿರುತ್ತೆ. ಆ್ಯಂಡ್ ಈಗ ಮೇನ್ ಪಾಯಿಂಟಿಗೆ ಬರೋಣ. ನಾನಂತೂ ಈ ಪ್ಲೇಸ್ಗೆ ಹೋಗಬೇಕು ಅಂದ್ಕೊಂಡು ಅರೌಂಡ್ ಲಾಸ್ಟ್ ಇಯರಿಂದ ಹಾಗೆ ಸಾಕ್ತಾನೇ ಇದ್ವಿ. ಬಟ್ ಅಮ್ಮ ಅವರು ಒಂದ್ಸಲ ರಿಸರ್ವೇಷನ್ ಮಾಡಿಸಿದ್ರು, ಬಟ್ ಕ್ಯಾನ್ಸಲ್ ಮಾಡಿದ್ವಿ ಸಮ್ ರೀಸನ್ಸಿಂದ. ಮತ್ತು ಜಾನಿಂದ ಹೋಗೋಣ ಅಂತ ಅಂದ್ಕೊಂಡಿದ್ವಿ, ಬಟ್ ಕೊನೆಗೂ ಹೋಗೋಕ್ಕೆ ಆಗಲಿಲ್ಲ. ಅಪ್ಪ ಅಮ್ಮನೂ ಕೂಡ ಒನ್ಸ್ ಹೋಗಿದ್ದಾರೆ, ಅತ್ತೆನೂ ಕೂಡ ಒನ್ಸ್ ಹೋಗಿದ್ದಾರೆ. ಇನ್ನು ನಾನು, ಮಾವ, ಜಶ್ವಿ 3 ಜನನೂ ಹೋಗಲಿಲ್ಲ. ಆ್ಯಂಡ್ ಈ ಬಾರಿ ಸುದಿ ಏನಕ್ಕೆ ಬರಲಿಲ್ಲ ಅಂತಂದರೆ ಅವ್ರಿಗೆ ವರ್ಕ್ ಇತ್ತು. ನಾವು ಹೋಗಿದ್ದು ವರ್ಕಿಂಗ್ ಡೇಸ್ ಟೈಮಲ್ಲಿ. ಸೊ ಲೀವ್ ಹಾಕ್ಲಿಕ್ಕೆ ಆಗಲ್ಲ ಅಂತ ಹೇಳಿ ಅವರು ನೀವು ಹೋಗಿ ಅಂತ ಹೇಳಿದ್ರು. ಹಾಗಾಗಿ ಮಾವ ನಾವೆಲ್ಲ ಹೊರಟ್ವಿ. ಸೊ ಮನೇಲಿ ಯಾರಾದರೂ ಒಬ್ರು ಇರಬೇಕಲ್ವಾ ಅಂತ ಹೇಳಿ. ಹಾಗೆ ಯತಿ ಕೂಡ ಬರಲಿಲ್ಲ, ಅವನು ಕೂಡ ಅಲ್ಲೇ ಉಳ್ಕೊಂಡ, ಮನೆ ಹತ್ರ ಇರಬೇಕಲ್ಲ ಅಂತ ಹೇಳಿ. ಸೊ ನಾನಂತೂ ಹೋಗ್ತಾ ಇರೋದಿದ್ದು ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಈ ಪ್ಲೇಸ್ಗೆ. ಸೊ ಅದು ಎಲ್ಲಿಗೆ ಅಂತ ಕೇಳಿದರೆ, ನಾವು ಮಂತ್ರಾಲಯ ಹೋಗ್ತಾ ಇದ್ದೀವಿ. ನನಗಂತೂ ತುಂಬ ಅಂದರೆ ತುಂಬ ಖುಷಿ ಅನಿಸ್ತಾಯಿತ್ತು. ಬಿಕಾಸ್ ನಾವು ಹೋಗಬೇಕು ಅಂತ ಅಂದ್ಕೊಂಡಿದ್ವಿ, ಬಟ್ ಹೋಗೋಕ್ಕೆ ಆಗೇ ಇರಲಿಲ್ಲ. ರಾಯರು ಯಾವಾಗ ನಮ್ಮನ್ನ ಕರ್ಸ್ಕೊತಾರೆ ಆವಾಗಲೇ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಸೊ ಫೈನಲಿ ಬೇಗನೆ ಕರ್ಸ್ಕೊಂಡ್ರು ರಾಯರು. ನಾವು ಫೆಬ್ಬಲ್ಲೇ ಹೋಗಬೇಕಿತ್ತು, ರಿಸರ್ವೇಷನ್ ಸಿಕ್ಕಲಿಲ್ಲ. ಆ ರೀಸನ್ನಿಂದ ನಾವು ಸ್ವಲ್ಪ ಲೇಟಾಗೇ ಹೋದ್ವಿ. ಸೊ ಪರವಾಗಿಲ್ಲ ಅಂತ ಅಂದ್ಕೊಂಡು ನಮಗೆ ಮಾರ್ಚಿಗೆ ರಿಸರ್ವೇಷನ್ ಸಿಕ್ತು. ಸೊ ಹೋಗಿದ್ದು ಬರೋಣ ಅಂತ ಹೇಳಿ ಬೇಗನೆ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ಮನೇನ ಬೇಗನೆ ಬಿಟ್ಟು, ಸೊ ಫೈನಲಿ ನಾವು ಟ್ರೈನ್ ಹತ್ತಿ ಹೋಗ್ತಾ ಇದ್ದೀವಿ. ನನಗಂತೂ ಈ ಥರ ಹೋಗೋದು ತುಂಬ ಖುಷಿ. ಆ್ಯಂಡ್ ಜಶ್ವಿನ ಕೂಡ ನಾವು ತಿರುಪತಿಗೆ ಕರ್ಕೊಂಡು ಹೋಗಿದ್ವಿ. ಅವಳಿಗೆ ಸೆಕೆಂಡ್ ಇಯರ್ ಹತ್ರದಲ್ಲಿ ಕರ್ಕೊಂಡೋಗಿದ್ವಿ. ಆಗ ಅವಳು ಇನ್ನೂ ಮಗು, ಅಂದರೆ 1.25 ವರ್ಷ ಹತ್ತತ್ರ. ಸೊ ಅಂದರೆ ಮುಡಿ ಕೊಡಿಸ್ಲಿಕ್ಕೆ ಅಂತ ಕರ್ಕೊಂಡೋಗಿದ್ವಿ. ಆಗ ನಾನು ಇನ್ನೂ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರಲಿಲ್ಲ. ಸೊ ತಿರುಪತಿ ಬಂದು ಅಮ್ಮನ ಮನೆ ದೇವರು, ಹಾಗಾಗಿ ಅಲ್ಲೊಂದ್ಸಲಿ ಮುಡಿ ಕೊಡಿಸ್ಬೇಕು ಅಂತ ಕರ್ಕೊಂಡೋಗಿದ್ವಿ. ಬಟ್ ಅವಳಿಗೆ ಇಷ್ಟೊಂದು ಮೀನ್ಸ್ ಆ್ಯಕ್ಟಿವ್ ಇರಲಿಲ್ಲ ಅವಳು. ಈ ಥರ ಎಲ್ಲ ಆಟಾಡಬೇಕು ಅಂತೆಲ್ಲ ಇರಲಿಲ್ಲ ಅವಳು. ಸೊ ಅವಾಗ ಸ್ವಲ್ಪ ಎಂಜಾಯ್ ಮಾಡ್ತಿದ್ದೆ, ಬಟ್ ಇವಾಗ ಮಾಡೋಷ್ಟು ಎಂಜಾಯ್ ಏನು ಮಾಡ್ತಾ ಇರಲಿಲ್ಲ ಅವಳು.
ಸೊ ಇವಾಗಂತೂ ತುಂಬ ಎಂಜಾಯ್ ಮಾಡ್ತಾಯಿದ್ಲು. ಹಾಗೆ ಶಿವರಾತ್ರಿ ಆಗಿತ್ತಲ್ಲ, ಅಮ್ಮ ತಂಬಿಟ್ಟೆಲ್ಲ ತಂದಿದ್ರು. ಸೊ ಆರೆಂಜು ತಂಬಿಟ್ಟು, ಸೊ ಸ್ನ್ಯಾಕ್ಸ್ ಅಂತೂ ನಾವು ಜಶ್ವಿ ಇಲ್ಲಂತ ಒಂದು ಇನ್ನು ನಮಗಾದ್ರೂ ತಿನ್ನಕ್ಕೆ ಬೇಕಲ್ಲ ಅಂತ ಹೇಳಿ ನಾವು ಕೂಡ ಒಂದಷ್ಟು ಸ್ನ್ಯಾಕ್ಸ್ಗಳ್ನ ತೊಗೊಂಡಿದ್ವಿ, ಇರಲಿ ಅಂತ. ಯಾಕೆಂದರೆ ಟ್ರೈನಲ್ಲಿ ಹೋಯ್ತಾ ಇರೋದ್ರಿಂದ ರೈಲ್ವೆ ಸ್ಟೇಷನ್ ಹತ್ರ ಅಷ್ಟು ಒಳ್ಳೆಯದು ಏನೋ ಅಷ್ಟು ಫುಡ್ ಸಿಗಲ್ಲ ನಮಗೆ, ಹಾಗಾಗಿ. ಸೊ ಫೈನಲಿ ನಾವು ಹತ್ತತ್ರ ಬೆಂಗಳೂರಿಗೆ ರೀಚ್ ಆದ್ವಿ. ಇಲ್ಲಿ ಚುರುಮುರಿ ಬತ್ತು ಅಂತ ಹೇಳಿ ಚುರುಮುರಿ ತೊಗೊಂಡ್ವಿ. ಸೊ ಬೆಂಗಳೂರಲ್ಲಂತೂ 1 ರಿಂದ 1:30 ಗಂಟೆ ಟೈಮ್ ಅಂತೂ ಟ್ರೈನ್ ಅಲ್ಲೇ ಸ್ಟಾಪ್ ಆಯಿತು. ಸೊ ಅಲ್ಲಿ ಸ್ವಲ್ಪ ಇಳ್ಕೊಂಡು ಆಟ ಆಡ್ಕೊಂಡೆಲ್ಲ ಬಂದ್ವಿ. ಅದಾದಮೇಲೆ ಜಶ್ವಿ ಹೇಳ್ತಾ ಇಲ್ಲ, ಯಾಕೆಂದರೆ ನನಗೆ ಬೆಂಗಳೂರಲ್ಲಿ ಎಕ್ಸಾಮ್ ಬಿದ್ದಿದ್ದ ರೀಸನಿಂದ ಜಶ್ವಿನ ಕರ್ಕೊಂಡು ಬಂದಿದ್ವಿ ಟ್ರೈನಲ್ಲೇ. ಆವಾಗಲೂ ಅವಳಿನ್ನೂ ಚಿಕ್ಕವಳೇ ಇದ್ಲು. ನವೆಂಬರ್ ಅಂದರೆ 2023 ನವೆಂಬರಲ್ಲಿ ಕರ್ಕೊಂಬಂದಿದ್ವಿ ಅವಳನ್ನ. ಆವಾಗಲೂ ಚಿಕ್ಕವಳು, ಅಷ್ಟು ಗೊತ್ತಾಗ್ತಿರ್ಲಿಲ್ಲ. ಬಟ್ ಎಲ್ಲ ತುಂಬ ನೆನ್ಪಿಟ್ಕೊಂಡಿದ್ಲು. ಅಮ್ಮ ಇಲ್ಲಿಗೆ ಬಂದಿದ್ದೀವಿ ಅಲ್ವಾ, ಅಲ್ಲಿ ಹೋಗಿದ್ವಿ ಅಲ್ವಾ ಅಂತೆಲ್ಲ ಹೇಳ್ತಾ ಇದ್ಲು. ಸೊ ಅವಳು ಇದ್ದಿದ್ದರಿಂದ ಟೈಮ್ ಪಾಸು ಕೂಡ ಚೆನ್ನಾಗಾಯಿತು. ಆ್ಯಂಡ್ ಅವಳು ನನ್ನ ಜೊತೆನೇ ಇರಬೇಕು ಅಂತಲೂ ಏನಿಲ್ಲ, ಎಲ್ಲರ ಜೊತೆನೂ ಚೆನ್ನಾಗಿದ್ಲು. ಆ್ಯಂಡ್ ಟ್ರೈನಲ್ಲಿ ಬರಬೇಕಾದ್ರೆ ಏನು ಖುಷಿ ಅಂತ ಹೇಳಿದ್ರೆ, ಇದು ಊರಿಂದ ಹೊರಗಡೆ ಇರುತ್ತೆ. ಈ ಥರ ಬೆಟ್ಟ ಗುಡ್ಡಗಳೆಲ್ಲ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ವ್ಯೂಸ್ ಕೂಡ ತುಂಬ ಚೆನ್ನಾಗಿರುತ್ತೆ, ಅದೊಂದೇ ಖುಷಿ. ಮತ್ತು ಎಲ್ಲದಕ್ಕೂ ಕೂಡ ತುಂಬ ಅಂದರೆ ತುಂಬ ಕಂಫರ್ಟಬಲ್ ಇರುತ್ತೆ. ಮಲ್ಕೊಳ್ಳೋಕ್ಕಾಗಬೇಕು ಆಗಿರಲಿ, ಒಂದು ವಾಶ್ರೂಮ್ಗಿರಲಿ, ಒಂದು ಏನಕ್ಕೆ ಅದು ತುಂಬ ಕಂಫರ್ಟಬಲ್ ಆಗಿರುತ್ತೆ. ಯಾವ ಟ್ರಾಫಿಕ್ ಇರಲ್ಲ, ಏನಿಲ್ಲ. ಸೊ ನಾನು ಕೂಡ ಮೀನ್ಸ್ ಡೇ ಟೈಮಲ್ಲಿ ಸ್ವಲ್ಪ ವ್ಲಾಗ್ ಮಾಡಿಕೊಂಡು ರೆಸ್ಟ್ ತೊಗೊಂಡ್ವಿ, ಅಂದರೆ ಮಲ್ಕೊಂಡ್ವಿ. ಅದಾದಮೇಲೆ ಆಲ್ರೆಡಿ ನೋಡ್ತಾ ಇರ್ಬೋದು ನೀವು, ನೈಟ್ ಆಗಿದೆ. ಆಲ್ರೆಡಿ ಮಾವ ಅವರೆಲ್ಲ ಮಲಗಿದ್ದಾರೆ. ಜಶ್ವಿಗಂತೂ ಜ್ಯೂಸ್ ತೋರಿಸ್ಬಿಟ್ವಿ, ನಂಗೆ ಜ್ಯೂಸ್ ಬೇಕು ಅಂತ ಹಠ ಮಾಡ್ತಾಯಿದ್ಲು ಅಂತಂದು ಅವಳಿಗೆ ಸ್ವಲ್ಪ ಸ್ವಲ್ಪ ಜ್ಯೂಸ್ನೆಲ್ಲ ಹಾಕ್ಕೊಡ್ತಾಯಿದ್ವಿ. ಅವಳಿಗೂ ಅಂದರೆ ತುಂಬ ಖುಷಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಅವಳಿಗೆ ಇನ್ನೂ ಮಂತ್ರಾಲಯ ಅಂತ ಹೇಳಕ್ಕೆ ಗೊತ್ತಿಲ್ಲ. ನಾವು ಚಾಮುಂಡಿ ಮಾಮಿಗೆ ಹೋಗ್ತಾ ಇದ್ದೀವಿ, ಚಾಮುಂಡಿ ಮಾಮಿಗೆ ಹೋಗ್ತಾ ಇದ್ದೀವಿ ಅಂತಲೇ ಹೇಳ್ತಾ ಇದ್ಲು. ಗಾಡಿ ಸ್ಲೋ ಆಗ್ಬಿಟ್ಟಿದ್ದೀಗ, ಈಗ ಸರಿ ಆಯ್ತು. ಇಂಜಿನು ಕೆಟ್ಟೋಗ್ಬಿಟ್ಟಿದ್ ಕಣ್ಣಿಗೆ, ಆಯಿಲ್ ಗೀಲ್ ಹಾಕಿ ಸರಿ ಮಾಡ್ಬಿಟ್ರಿ ಇಂಜಿನ್. ಆಯಿಲ್ ಅಂದರೆ ಅದೆಲ್ಲ ಚುರುಮುರಿನೇ. ಜ್ಯೂಸ್ ಆಯಿಲ್. ಜಶ್ವಿ ಆಟ ಆಡಾದ್ಮೇಲೆ ಮಲ್ಕೊಂಡ್ಲು. ನಾವು ಕೂಡ ಒಂದು ರೌಂಡ್ ಮಲ್ಕೊಂಡ್ವಿ. ಅಷ್ಟರಲ್ಲಿ ಆಲ್ರೆಡಿ 12 ಆಗೋಯ್ತು, 12 AM ಆಗೋಯ್ತು. ಸೊ ಟ್ರೈನ್ ಕೂಡ ಮಂತ್ರಾಲಯ ಹತ್ತತ್ರ ರೀಚ್ ಆಯಿತು. ಇಲ್ಲಿ ಏನಪ್ಪ ಅಂತ ಹೇಳಿದ್ರೆ ಜಾಸ್ತಿ ಟೈಮ್ ನಿಲ್ಲಿಸಲ್ಲ, 5 ಮಿನಿಟ್ಸ್ ಮೇಲೆ ಟ್ರೈನ್ ನಿಲ್ಲಿಸಲ್ಲ. ಹಾಗಾಗಿ ನಾವೆಲ್ಲರೂ ಕೂಡ ಬೇಗ ಬೇಗ ಇಳ್ಕೊಂಬಿಡ್ಬೇಕು. ಸೊ ಅದಕ್ಕೋಸ್ಕರ ನಾವೆಲ್ಲ 11:45ಗೆ ಎದ್ದು ಎಲ್ಲ ಕೆಳಗಡೆ ಬಂದು ನಮ್ಮ ಲಗೇಜ್ ಎಲ್ಲ ಸರಿಯಾಗಿದೆಯಾ ಅಂತ ನೋಡಿಕೊಂಡು ನಾವು ಇಳ್ಕೊಂಡ್ವಿ, ಬೇಗನೆ ಇಳ್ಕೊಂಡ್ವಿ. ಏಕೆಂದರೆ ನೀವು ನೋಡ್ತಾ ಇರ್ಬೋದಲ್ಲಿ ಟ್ರೈನ್ ಕೂಡ ಬೇಗ ಮೂವ್ ಆಗ್ತಾಯಿದೆ. ನಾವು ಬಂದು ಸ್ವಲ್ಪ ಮುಂದೆ ಬಂದ್ವಿ ಅಷ್ಟೇ, ಅಷ್ಟರಲ್ಲಿ ಆಲ್ರೆಡಿ ಟ್ರೈನ್ ಮೂವ್ ಕೂಡ ಆಗೋಯ್ತು. ಒಬ್ಬೊಬ್ರಿಗೆ ಇಳಿಯೋಕ್ಕೆ ಆಗೋದಿಲ್ಲ, ಆ ಥರ ಆಗಿಬಿಡುತ್ತೆ. ಸೊ ಹಾಗಾಗಿ ನಾವು ಇಲ್ಲಿ ಬಂದರೆ ಬೇಗ ಮೂವ್ ಆಗಿಬಿಡ್ಬೇಕು. ಸೊ ಇದು ನೋಡಿ, ಈಗ ಹೋಗ್ತಾ ಇರೋ ಟ್ರೈನು. ನಾವು ದೇವಸ್ಥಾನ ಎಲ್ಲ ದರ್ಶನ ಮುಗಿಸ್ಕೊಂಡು ಬಂದು ರಿಟರ್ನ್ ಈ ಟ್ರೈನ್ಗೆ ಹೋಗ್ಬೇಕಾಗಿರೋದು ನಾವು. ಸೊ ಅದನ್ನು ಕೂಡ ಎಲ್ಲ ಟೈಮಿಂಗ್ ನೋಡ್ಕೊಂಡಂಗೆ ಆಯಿತು. ಟ್ರೈನ್ ಜಾಸ್ತಿ ಟೈಮ್ ನಿಲ್ಲಿಸಿಲ್ಲ ಅಂದರೂ ಕೂಡ ಪರವಾಗಿಲ್ಲ, ಜನ ಮಾತ್ರ ತುಂಬ ಇದ್ದರು. ನಾವು ಕೂಡ ಸ್ಟೆಪ್ಸ್ ಹತ್ಕೊಂಡು ನಮ್ಮ ಬ್ಯಾಗ್ಗಳನ್ನೆಲ್ಲ ತೊಗೊಂಡು ಬಂದ್ವಿ. ನೀವು ನೋಡ್ತಾ ಇರ್ಬೋದು ತುಂಬ ಜನ ಇದ್ದಾರೆ. ಸೊ ನಾವು ಬಂದು ಎಲ್ಲ ಮೀನ್ಸ್ ರೈಲ್ವೆ ಸ್ಟೇಷನಿಂದ ಬಂದು ಹೊರಗಡೆ ಬಂದಷ್ಟರಲ್ಲಿ ಟೈಮ್ ಆಲ್ರೆಡಿ 12:30 ಆಗೋಗಿತ್ತು. ತುಂಬ ಅಂದರೆ ತುಂಬ ಜನ ಇದ್ದರು. ಆ್ಯಂಡ್ ಎಕ್ಸ್ಪೀರಿಯೆನ್ಸ್ ಕೂಡ ಚೆನ್ನಾಗಿತ್ತು. ಅಂದರೆ ನಮಗೇನು ಅಷ್ಟು ಕಂಫರ್ಟಬಲ್ ಇಲ್ಲ ಅನ್ನಂಗಿಲ್ಲ, ಕಂಫರ್ಟಬಲ್ ಆಗಿತ್ತು. ಯಾಕೆಂದರೆ ನಾವು ತಿರುಪತಿಗೆ ಹೋದಾಗೆಲ್ಲ ಈ ಥರ ರಿಸರ್ವೇಷನ್ ಮಾಡಿಸ್ಕೊಂಡು ಹೋಗ್ತಾಯಿದ್ದು. ಬಟ್ ಇದು ಮಾತ್ರ ಮಿಡ್ ನೈಟಲ್ಲಿ ಬಂದು ನಾವು ಇಳಿದಿದ್ದು. ಸೊ ಇಲ್ಲೆಲ್ಲ ಈ ಥರ ಕೂತಿದ್ದಾರೆ ಅಲ್ವಾ, ಈ ಥರ ನಾವು ಕೂಡ ನೆಕ್ಸ್ಟ್ ಡೇ ಕೂತ್ಕೊಬೇಕಾಗುತ್ತೆ. ಇದೆಲ್ಲ ಆದಮೇಲೆ ಹೊರಗಡೆ ಬಂದಾಗ ನೀವು ನೋಡ್ತಾ ಇರ್ಬೋದು ವೆಹಿಕಲ್ಸ್ ಎಷ್ಟೊಂದಿದೆ ಅಂತ. ನೀವು ಹುಡ್ಕಂಗೆ ಇಲ್ಲ, ಅವರೇ ಕರ್ಕೊಂಡು ಹೋಗ್ತಾರೆ, ಬನ್ನಿ ಬನ್ನಿ ಅಂತ. ಪರ್ ಸೀಟು 50 ರೂಪೀಸ್ ಇರುತ್ತೆ ಆಟೋ. ನಾವು ಕೂಡ ಆಟೋನೇ ಪ್ರಿಫರ್ ಮಾಡಿಕೊಂಡು ಆಟೋದಲ್ಲೇ ಹೋದ್ವಿ. ಆಟೋ ಕೂಡ ಸೀಟನ್ನು ಲೆಕ್ಕ ಆಗಿರೋದ್ರಿಂದ ನಾವು 5 ಮೆಂಬರ್ಸ್ ಇದ್ವಿ, ಹಾಗಾಗಿ ಹೊರಟ್ವಿ. ಸೊ ನಾವೀಗ ಆಂಧ್ರ ಪ್ರದೇಶಲ್ಲಿ ಇದ್ದೀವಿ, ಅದೇ ಒಂಥರ ಖುಷಿ. ಆ್ಯಂಡ್ ನಮ್ಮ ಕರ್ನಾಟಕದಲ್ಲಿ ಅದು ನಾವಿರೋ ಪ್ಲೇಸ್ಗೂ ಈ ಪ್ಲೇಸ್ಗೂ ತುಂಬ ಡಿಫ್ರೆನ್ಸ್ ಇರುತ್ತೆ, ನೀವು ನೋಡ್ತಾ ಇರ್ಬೋದು. ಸೊ ಒಂದು 7 to 8 ಕಿಲೋಮೀಟರ್ಸ್ ಏನೋ ಆಗುತ್ತೆ ಇಂಥ ರೈಲ್ವೆ ಸ್ಟೇಷನಿಂದ ಮಂತ್ರಾಲಯ ಟೆಂಪಲ್ಗೆ. ಸೊ ಫೈನಲಿ ಈಗ ನಾವು ಕೂಡ ಬಂದು ರೀಚ್ ಆದ್ವಿ. ರೀಚ್ ಆಗಿ ನಾವು ಮಾಡಿದ ಫಸ್ಟ್ ಕೆಲಸ ರೂಮ್ ಹುಡ್ಕೋದು.
ಆಟೋದವರು ಒಂದು ಕಡೆ ನಿಲ್ಲಿಸಿದ್ರು. ಇಲ್ಲಿ ಗವರ್ನಮೆಂಟ್ ಅಂದರೆ ಮಠದಿಂದ ಅಲಾಟ್ ಆಗಿರುತ್ತಲ್ಲ ರೂಮು, ಅದಿರುತ್ತೆ ಅಲ್ಲಿ ಹೋಗಿ ಅಂತ ಹೇಳಿ. ಸರಿ ಅಂತ ಅಂದ್ಕೊಂಡು ನಾವು ಹೋದ್ವಿ. ಅಂದರೆ ಆಲ್ರೆಡಿ ರೂಮ್ಸ್ ಕ್ಲೋಸ್ ಅಂತ ಹೇಳಿದ್ರು. ಆನ್ಲೈನ್ ಬುಕ್ಕಿಂಗ್ ಆಗಿರಬೇಕು ಅಂತ. ಆನ್ಲೈನಲ್ಲಿ ನಾವು ನೋಡಿದಾಗ ರೂಮ್ಸ್ ಇಲ್ಲ ಕ್ಲೋಸ್ ಆಗಿದೆ ಅಂತಲೇ ತೋರಿಸ್ತಾ ಇತ್ತು. ಸೊ ಸರಿಯಪ್ಪ ನೋಡೋಣ ಅಂತ ಹೇಳಿ ನಾವು ಲಾಡ್ಜ್ ನೋಡೋಕೆ ಹೋದ್ವಿ. ಇದೇ ನಾವು ನೋಡೋಕೆ ಹೋಗಿದ್ದೋ, ಬಟ್ ಇಲ್ಲಿ ಇರಲಿಲ್ಲ ರೂಮು. ಲಾಡ್ಜಲ್ಲಿ ನೋಡೋಕೆ ಹೋದ್ವಿ. ಅಲ್ಲಿ ಹೆಂಗೆ ಅಂದರೆ ಡಬಲ್ ಬೆಡ್ ಎಷ್ಟು ಅಗಲ ಇರುತ್ತೋ ಅಷ್ಟು ಅಗಲ ಮಾತ್ರ ರೂಮು. ಸೊ ಅದು ಇಷ್ಟ ಆಗಲಿಲ್ಲ. ಪರ್ ನೈಟು 800 ಅಂತೆ. ಆ್ಯಂಡು ತಣ್ಣೀರು ಬರುತ್ತಂತೆ, ಹಾಟ್ ವಾಟರ್ ಬರೋದಿಲ್ಲ. ಹಾಗಾಗಿ ನಾವು ಬೇಡ ನೋಡೋಣ ಅಂದ್ಬಿಟ್ಟು ನಮ್ಮ ಜೊತೆ ಇನ್ನೊಬ್ರು ಅಕ್ಕ ಬಂದಿದ್ದರು. ಅವ್ರಿಗೆ ಕಾಲ್ ಮಾಡಿ ಕೇಳಿದ್ವಿ, ನೀವೆಲ್ಲಿ ರೂಮ್ ಬುಕ್ ಮಾಡಿದ್ದೀರಾ ಅಂತ. ಸೊ ಆಗ ಈಗ ಹೇಳಿದ್ರು ಹಿಂಗೆ ಮಾಡಿದ್ದೀವಿ ನಾವು ಅಂತ. ಸೊ ಫೈನಲಿ ಬಂದ್ವಿ ರೂಮ್ ಒಳಗಡೆ ಅಂತ. 500 ರುಪೀಸ್ ಆಯಿತು ರೂಮ್ ಚಾರ್ಜು. ನಮಗಂತೂ ವರ್ತ್ ಅನಿಸ್ತು. ಈಗ ವಾಶ್ರೂಮ್ ಎಷ್ಟು ತೋರಿಸ್ತಾ ಇದ್ದೀನಿ ಅಷ್ಟೇ ಲಾಡ್ಜಲ್ಲಿ ರೂಮ್ ಇದ್ದಿತ್ತು, ಅದಕ್ಕೆ 800 ಅಂತೆ. ಸೊ ಇದು ಮಾತ್ರ 500 ಇದ್ದಿದ್ದು ಅಷ್ಟೇ. ಸೊ ಬಂದ ತಕ್ಷಣ ಎಲ್ಲರೂ ಬ್ಯಾಗ್ನೆಲ್ಲ ಒಂದೊಂದು ಕಡೆ ಇಟ್ಟು ಎಲ್ಲರೂ ಫುಲ್ ಟಯರ್ಡ್ ಆಗಿಬಿಟ್ಟಿದ್ರು ಜರ್ನಿ ಮಾಡಿ. ಸೊ ಎಲ್ಲ ಕೂಡ ಮಲ್ಕೊಂಡ್ರು. ಸೊ ನಾವೇನು ಮಾಡಿದ್ವಿ, ಹಾಗೆ ಒಂದು ರೌಂಡ್ ಹೋಗಿದ್ದು ಬರೋಣ ಅಂತ ಹೇಳಿ ಲಿಫ್ಟ್ ಫೆಸಿಲಿಟೀಸು ಇತ್ತು. ಹೋಗಿ ಅಲ್ಲಿ ಹೊರಗಡೆ ನೋಡಿದ್ವಿ. ಫುಲ್ ಡೇ ಆ್ಯಂಡ್ ನೈಟ್ ಪೂರ್ತಿ ಎಚ್ಚರ ಇದ್ದರೆ ಹೊರತು ಒಬ್ಬರು ಮಲಗಿರಲಿಲ್ಲ. ಅಷ್ಟು ಆ್ಯಕ್ಟಿವ್ ಆಗಿತ್ತು. ಯಾಕೆಂದರೆ ಟ್ರೈನೆಲ್ಲ ಬರ್ತಿರುತ್ತಲ್ಲ ಅವಾಗ ಅಂತ ಹೇಳಿ ಎಚ್ಚರ ಇರ್ತಾರೆ. ನಾವು ಕೂಡ ಒಂದು ರೌಂಡ್ ಎಲ್ಲ ನೋಡಿಕೊಂಡು ನಾವು ಕೂಡ ಇನ್ನೂ ರೆಸ್ಟ್ ತೊಗೊಂಡ್ವಿ. ಯಾಕೆಂದರೆ ಮಾರ್ನಿಂಗ್ ಬೇಗ ನಾವು ಇನ್ನೂ ರೆಡಿ ಆಗಬೇಕು ಎದ್ಬಿಟ್ಟು ಟೆಂಪಲ್ಗೆ ಬೇಗ ಹೋಗಿ ದರ್ಶನ ಮುಗಿಸ್ಕೊಂಡ್ರೆ ಅಲ್ಲಿ ನಿಯರ್ ಬೈ ಪ್ಲೇಸ್ನೆಲ್ಲ ನೋಡ್ಕೊಂಬರ್ಬೋದು ಅಂತ ಹೇಳಿ ನಾವು ಕೂಡ ಮಲ್ಕೊಂಡ್ವಿ. ಸೊ ಈ ವ್ಲಾಗ್ ಮತ್ತೆ ಕಂಟಿನ್ಯೂ ಆಗುತ್ತೆ. ದರ್ಶನಕ್ಕೆ ಎಷ್ಟು ಗಂಟೆಗೆ ಹೋದ್ವಿ ಆ್ಯಂಡ್ ನಾವು ಮಾಡಿದ ರೂಮಿಂದ ದರ್ಶನ ಮೀನ್ಸ್ ಟೆಂಪಲ್ ಎಷ್ಟು ದೂರ ಆಗುತ್ತೆ ಅನ್ನೋದೆಲ್ಲ ನಾನು ಮುಂದಿನ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ನೆಕ್ಸ್ಟ್ ವ್ಲಾಗ್ಗೆ ವೆಯ್ಟ್ ಮಾಡಿ.